ಮಗ 29ದಿಂದ ಎಕ್ಸಾಮ್ ಶುರು ಆತಲ್ಲ. ನಾವು ಮ್ಯಾಥ್ಸ್ ಓದುವನ ಶುರು ಹಿಂಗೆ ಸಬ್ಟ್ರಾಕ್ಷನ್ ಶುರು ಮಾಡಿದ್ದವಲ್ಲ ನಿಮಗೆ. ನಿನಗೆ ಉದಾಹರಣೆ ಕೊಡ್ತೆ ಮಗ. ಈಗ ನೋಡು, ಅಪ್ಪ ಬಂಡ ಶಾಲೆಗೆ ಹೋಗ್ತವು. 1 kg ಗೋಧಿ ಹುಡಿ ತಗೊಳ್ತವು. ಕಾಸ್ಟ್ ಆಫ್ ಗೋಧಿ ಹುಡಿಯ 1 kgಗೆ ಎಷ್ಟು ಹೇಳಿದ್ರೆ 45 ರುಪೀಸ್ ಹೇಳಿ ಮಾಡಿಕೊ. ಉದಾಹರಣೆ ನೋಡು, 45 ಹೇಳಿ ಬರೀ ನೋಡು. ಅಪ್ಪ 45 ರುಪೀಸ್ ಕೊಡಬೇಕು ಬಂಡ ಶಾಲೆಗೆ. 100 ರೂಪಾಯಿ ಕೊಡ್ತವೆ, 100 ರೂಪಾಯಿ ನೋಟು ಕೊಡ್ತವೆ. ಅಂಬಾಗ ಅವು ಎಷ್ಟು ಚಿಲ್ಲರೆ ವಾಪಸ್ ಕೊಡಬೇಕು? ನಾವು ಹೆಂಗೆ ಲೆಕ್ಕ ಹಾಕುದು? ಬರೇ ನಾವು ಲೆಕ್ಕವೇ ಹಾಕಿಕೊಳ್ಳಿಲ್ಲ. ಯಾಕೆ? ಅವೇ ಇದು ಚಿಲ್ಲರೆ ಕೊಟ್ಟವು, ನಾವೆಂತ ಮಾಡಿಕೊಳ್ಳಿ ಇಲ್ಲ. ನಾವು ಕನ್ನಡ ಬರೋದು ಕಲಿವ ನಮಗ. ನೋಡ, ವಿದ್ಯಾಸಾಗರ ಹೇಳಿ ಬರೋದು ತೋರಿಸಿ ನನಗೆ. ವಿದ್ಯಾಸಾಗರ ಹೇಳಿ ಬರೋದು. ನಿನ್ನ ಹತ್ರ ವಿದ್ಯಾಸಾಗರ ಹೇಳಿ ಹೇಳಿದ್ದಲ್ಲ ಬರವಲ್ಲೇ, ನೀನು ವಿದ್ಯಾಸಾಗರ ಹೇಳಿ ಬರತ್ತೆ. ಈಗ ಎಂತ ಆಯ್ಕಪ್ಪದು? ವಿದ್ಯಾಸಾಗರ ಹೇಳಿ ಆಯ್ಕು. ನೀನು ವಿದ್ಯಾಸಾಗರ ಹೇಳಿ ಬರುತ್ತೆ. ವಿದ್ಯಾಸಾಗರ ಹೇಳಿ ಬರೀ ನೋಡ. ಒತ್ತಿನ ಹಿಂಗೆ ಮಾಡ್ತಾ ಕ್ರಮ ಇಲ್ಲೇ. ಯಾವ ನಾವು ಹೇಳೋದಲ್ಲ ವಿದ್ಯಾ ಹೇಳಿಯ. ಆದ್ರೆ ವಿದ್ಯಾ ಇದು ಒತ್ತಿಗೆ ದೀರ್ಘ ಕೊಡ್ತಿಲ್ಲ ಮಗ, ದಾಕೆ ಕೊಡುದು. ಮಗ ನಾವಿನ್ನು ಸೈನ್ಸ್ ಓದುವನ. ನಾವು ನಿನ್ನೆ ಯಾವುದರ ಓದಿದ್ದು ಮಗ? ಕ್ಲೈಂಬರ್ಸ್ ಅಂಡ್ ಕ್ರೀಪರ್ಸ್ ಓದಿದ್ದಲ್ಲ, ನೆನಪಿದ್ದ? ಕ್ಲೈಂಬರಿಂಗ್ ಯಾವುದು ನಿನಗೆ ಉದಾಹರಣೆ ಹೇಳಿದ್ದ ನಿನ್ನೆ? ಎಕ್ಸಾಂಪಲ್ ಕ್ಲೈಂಬರ್ಸ್. ಬೀಟರ್ ಗಾರ್ಡನ್ ಮನಿ ಪ್ಲಾಂಟ್. ಅದು ಕೋಲು ಅಥವಾ ಗಿಡಕ್ಕೆ ಹಬ್ಬಿಕೊಂಡು ಬೆಳವದು. ಹಾಗೆ ಕ್ರೀಪರಿಂಗ್ ಯಾವುದು ಉದಾಹರಣೆ? ನೆಲಲ್ಲಿ ಹಿಂಗೆ ಹರ್ಕೊಂಡು ಬೆಳವದು. ಯಾವುದು ಉದಾಹರಣೆ? ಎಕ್ಸಾಂಪಲ್ ಹೇಳು. ಆಶ್ ಗಾರ್ಡ್ ಅಂಡ್ ಪಂಪ್ಕಿನ್. ಕರೆಕ್ಟ್. ಆದ್ರೆ ನಮ್ಮ ಆಶ್ ಗಾರ್ಡ್ ಪ್ಲಾಂಟ್ ಅದು ಮರಕ್ಕೆ ಹತ್ತಿದಲ್ಲ, ನಮ್ಮದಾದ ಕ್ಲೈಂಬರ್ ಅಲ್ಲ. ಅಪ್ಪು, ಆದರೆ ಅದು ಕ್ರೀಪರ್ ಜಾತಿಗೆ ಸೇರಿದದು, ಮರಕ್ಕೆ ಹತ್ತಿದ್ದಷ್ಟೇ. ಯೋ ಮಗ, ನಿನಗೆ ಓದಿಸುದು ಹೇಳಿದ್ರೆ ಏನೋ ದೊಡ್ಡ ಕೆಲಸ ಇದು.